ಅವ್ರಿಗೆ ಏನಾಗಿದೆ ಅಂತ ಮಾತ್ರ ಗೊತ್ತಿರುತ್ತೆ, ಅವ್ರಿನ್ನೂ ಯಾರ ಜೊತೆ ಮಾತಾಡಿಲ್ಲ. ನೀವು ಅಂಥದ್ದೇ ಒಂದು ಸ್ಟೇಜಲ್ಲಿ ಇದ್ದಂಥದ್ದು, ಈಗ ಎಲ್ಲನೂ ಕೂಡ ಕ್ಲೀನ್ ಚಿಟ್ ಆಗಿ ಹೊರಗೆ ಬಂದಿದ್ದೀರಾ. ಯಾವ ರೀತಿಯ ನರಕ ಯಾತನೆ ಇತ್ತು ಮ್ಯಾಮ್ ಆ ವರ್ಷಗಳ ಹೋರಾಟ ಹೇಗಿತ್ತು ಅಂತ? ನನ್ನನ್ನು ನಾನೇ ತಲೆ ಮೇಲೆ ಹೊಡ್ಕೊಳ್ಳೋದು ಅಥವಾ ನನ್ನ ತಲೆನ ನಾನು ಗೋಡೆನಲ್ಲೇ ಚಚ್ಕೊಳ್ಳೋದು, ನನಗೆ ಆ ಥರನೂ ನನಗೆ ನಾನೇ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ನಾನೇ ಓಡಿಸ್ಕೊಂಡು ನಾನು ಯಾಕೆ ಬದುಕಿದ್ದೀನಿ, ಏನಾದರೂ ಕೈ ಚುಚ್ಕೊಳ್ಳೋಕ್ಕೂ ಹುಡ್ಕೊಳ್ಳು, ನಾನು ಏನೂ ಇಟ್ಟಿರಲಿಲ್ಲ. ಅವರು ಇಷ್ಟಕ್ಕೂ ಒಂದು ಶ್ಯಾಂಪೂ ಬಾಟ್ಲು ಇಟ್ಟಿರಲಿಲ್ಲ, ಒಂದು ಫೆನೈಲ್ ಬಾಟ್ಲು ಇಟ್ಟಿರಲಿಲ್ಲ, ಎಲ್ಲಿ ಇವ್ರು ಕುಡಿದ್ಬಿಡ್ತಾರೆ. ಬಿಕಾಸ್ ಇವರು ನಾನು ಅಷ್ಟು ಒಂದು ಸೆನ್ಸಿಟಿವ್ ಸೈಕಲಾಜಿಕಲ್ ಟ್ರಾಮಾನಲ್ಲಿ ಹೋಗಿದ್ದೆ, ನನಗೆ ಬದುಕೇ ಬೇಡ ಅಂತ ನಾನು ಡಿಸೈಡೇ ಆಗೋಗಿದ್ದೆ. ನನಗೆ ಈ ಥರ ಆದಾಗ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ನನಗೆ ಕರ್ಕೊಂಡು ಹೋದಾಗ, ಬಿಕಾಸ್ ನಾನು ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ನನಗೆ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತಲೇ ನನಗೆ ಗೊತ್ತಿಲ್ಲ, ನನಗೆ ಅಟ್ಲೀಸ್ಟ್ ಅದರ ಉದಾಹರಣೆ ಕೊಡಿ. ಆ್ಯಂಡ್ ಇವತ್ತು ನನ್ನ ನೋವು ಜನರಿಗೆ ಅರ್ಥ ಆಗತ್ತೆ, ಯಾಕಂದರೆ ನಾನು ಕ್ಲೀನ್ ಚಿಟ್ ತಗೊಂಡು ನನ್ನ ಮೇಲೆ ಮಾಡಿರೋ ಅಷ್ಟು ಗಂಭೀರ ಆರೋಪಗಳು ಎಲ್ಲ ಸುಳ್ಳಂತ ಡಿಕ್ಲೇರ್ ಆಗಿದೆ. ಏನೇನೋ ಆಚೆ ನ್ಯೂಸಲ್ಲಿ ಬರ್ತಾ ಇದೆ, ಒಂದಕ್ಕೂ ಅಲ್ಲಿ ಸಪೋರ್ಟಿಂಗ್ ಎವಿಡೆನ್ಸ್ ಇಲ್ಲ. ನನ್ನ ಹತ್ರ ನನ್ನ ಫೋನ್ ಇಲ್ಲ ರಿಟರ್ನ್ ಮಾತಾಡೋದಕ್ಕೆ, ಏನು ಬಂದಿಲ್ಲ ನಮ್ಮ ಬಗ್ಗೆ ಟಿ ವಿನಲ್ಲಿ. ನಾನು ನೋಡಿದ್ರೆ ಮನೆ ಕಡೆ ಸಿಂಪಲ್ಲಾಗಿ ಲವ್ವಲ್ಲಿದ್ದೀನಿ, ನನ್ನ ಡಾಕ್ಟರ್ ಸರ್ ಜೊತೆ ನಮ್ಮ ಹಳೆಯ ಲವ್, ಅದು ನಾವು 10-15 ಇಯರ್ಸ್ ಜೊತೆಗಿದ್ದೀವಿ. ಆಚೆ ಹೋಗೋದು, ಶೂಟಿಂಗ್ ಮಾಡೋದು, ರಿಟರ್ನ್ ಮನೆಗೆ ಬರೋದು. ಅಬ್ಬಬ್ಬಾ ಇಲ್ಲಿ ಸ್ವಲ್ಪ ಆಚೆ ಓಡಾಡ್ಬಿಟ್ಟು ಹೋಟೆಲ್ಗಳಲ್ಲಿ ಸ್ವಲ್ಪ ಮಾಡರ್ನ್ ಈ ಪಬ್ಗಳಲ್ಲಿ ಹೋಗ್ತೀವಲ್ಲ, ಹೋಗಿ ಬರೋದೇ ತಪ್ಪ, ಇಸ್ ಇಟ್ ಇಲ್ಲೀಗಲ್ ಅಂತಲೇ ನನಗೆ ಅನ್ನಿಸ್ತು. ಬಿಕಾಸ್ ಹಂಗಿದ್ರೆ ಇಡೀ ದೇಶ ಪ್ರಪಂಚನೇ ಅರೆಸ್ಟ್ ಆಗೋಗ್ಬೇಕು, ಬರೀ ನಾನು ಯಾಕೆ ಅರೆಸ್ಟ್ ಆಗಿದ್ದೀನಿ? ಜಸ್ಟ್ ಗೋಯಿಂಗ್ ಟು ಅ ಪಬ್ ಆ್ಯಂಡ್ ಕಮಿಂಗ್ ಇಸ್ ರಾಂಗ್. ಮಾಡರ್ನ್ ಕಲ್ಚರ ಅದು. ನಾವು ಏನೋ ಯಾರಿಗೂ ಒಂದು ಇಳಿ ಸಾಯಿಸೋಷ್ಟು ನಾವು ನೋವು ಮಾಡಿಲ್ಲ ನನ್ನ ಪರಿವಾರದಲ್ಲಿ. ನಾವಾಯಿತು, ನಮ್ಮ ಪಾಡಾಯಿತು, ನಮ್ಮ ಜೀವನ ಆಯಿತು, ನನ್ನ ತಂದೆ ತಾಯಿ ಆಯಿತು. ನಾನೇ ದೊಡ್ಡ ಮಗಳು ನನ್ನ ಮನೆಯಲ್ಲಿ. ಸೊ ನಾನೇ ದೊಡ್ಡ ಮಗನ ಥರ ನನ್ನ ತಾಯಿ ತಂದೆನ ಸಾಕ್ತೀನಿ. ಇದೆಲ್ಲ ನಡೆದಾಗ ಮನಸ್ಸಲ್ಲಿ ಒಂದು ಭಾವನೆ, ನಾನು ಸತ್ತು ಹೋದರೆ ಪರವಾಗಿಲ್ಲ, ಸ್ವಂತ ಮನೆ ಇದೆಯಾ, ತಂದೆ ತಾಯಿ ಸ್ವಂತ ಮನೆಯಲ್ಲೇ ಬದುಕ್ತಾ ಇದ್ದಾರಾ ಅಂತ ನನಗೆ ಪ್ರಶ್ನೆ. ಅವ್ರದ್ದೇನಾಗುತ್ತೆ ಅಲ್ಲಿ ತನಕನೂ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ವೆರಿ ಬ್ಯಾಡ್ ಅಟ್ಯಾಕ್ ಆ್ಯಂಡ್ ವೆರಿ ಬ್ಯಾಡ್ ಅಟ್ಯಾಕ್. ಇದು ಒಂದು ಪರ್ಸ್ನಲ್ ದ್ವೇಷ ಇಟ್ಕೊಂಡು ಅಟ್ಯಾಕ್ ಮಾಡ್ತೀವಲ್ವ, ಆ ಪರ್ಸ್ನಲ್ ದ್ವೇಷ ಇಟ್ಕೊಂಡು ಕಾನೂನನ್ನ ಪ್ರಯೋಗಿಸಿ ಬಗ್ಗಿಸ್ಬೇಕು ಒಬ್ಬರನ್ನ. ಬಿಕಾಸ್ ನಮ್ಮಂಥವ್ರನ್ನ ಬಗ್ಸೋಕ್ಕೆ ಈಸಿ ಇಲ್ಲ. ನಾವು ತುಂಬ ಸಾಧನೆ ಮಾಡಿ, ತುಂಬಾ ಕಷ್ಟಪಟ್ಟು ಸಿನ್ಸಿಯರ್ ಹಾರ್ಡ್ ವರ್ಕ್ ಆಗಿ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಾನು ಮೇಲೆ ಬಂದೋಳು. ನನಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಗಾಡ್ ಫಾದರ್ ಇಲ್ಲ. ಆ್ಯಂಡ್ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮೋಹನ್ ಲಾಲ್ ಸರ್ ಆಗಿರ್ಬೋದು, ಮಮ್ಮೂಟಿ ಸರ್ ಆಗಿರ್ಬೋದು, ಪ್ರಭಾಸ್, ಪವನ್ ಕಲ್ಯಾಣ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ, ದರ್ಶನ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಸುದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ನನಗೆ ಯಾರೂ ಏಕಾಂಕಿ ಗಾಡ್ ಫಾದರ್ ಬಾ ಮಗಳೇ ನಿನ್ನ ಫಿಲ್ಮ್ ಫ್ಲಾಪ್ ಆಯಿತಾ, ನಾನು ಇನ್ನೊಂದು ಫಿಲ್ಮ್ ಕೊಡ್ತೀನಿ ಅಂತ ಬಂದು ನನಗೆ ಕರೆದಿಲ್ಲ. ನಾನು ನನ್ನ ಶ್ರಮೆ, ನನ್ನ ಬಲದಿಂದ, ಕಣ್ಣಲ್ಲಿ ರಕ್ತ ಬರ್ತಾ ಇದ್ರು ಸಿನಿಮಾ ಓಡಿಲ್ಲ ಇದು, ಇನ್ನೊಂದ್ಸಲ ಪ್ರಯತ್ನ ಮಾಡೋಣ, ಇನ್ನೊಂದ್ಸಲ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತ ಕಷ್ಟಪಟ್ಕೊಂಡು ನಾನು ಬರೀ ಕೈಯಲ್ಲಿ ಬಂದವಳು ಅಷ್ಟು ಹತ್ತಿರಕ್ಕೆ ಬೆಳೆದಿರೋದು ಪ್ಯೂರ್ಲಿ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಸಿನ್ಸಿಯರ್ ಡೆಡಿಕೇಶನ್. ಸೊ ನಮ್ಮಂಥವ್ರು ನಾನು ಈ ಥರ ಬೀಳಿಸ್ಬಿಟ್ರಲ್ಲಪ್ಪ. ಆ್ಯಂಡ್ ಏನೂ ಒಂದು ಕಾರಣನೇ ಇಲ್ಲದೆ, ಏನೂ ಒಂದು ಸಾಕ್ಷಿ ಆಧಾರನೇ ಇಲ್ಲದೆ ಬೀಳಿಸ್ಬಿಟ್ರಲ್ಲಪ್ಪ. ಯಾರೋ ಬಾಯ್